ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ. ಇನ್ನು ಉಳಿದಂತ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ರೆ, ದರ್ಶನ್ ವಿಷಯವಾಗಿ ಹಣದ ಮೂಲ ಪತ್ತೆಗಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ನಡೆಸ್ತಾರೆ. ಈ ಕೊಲೆ ಕೇಸ್ನಲ್ಲಿ ಡೀಲ್ಗೋಸ್ಕರನೇ 70 ಲಕ್ಷ ಹಣವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲಿ 30 ಲಕ್ಷ ನಾನೇ ಕೊಟ್ಟಿದ್ದೀನಿ ಅಂತ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತ ಹಣ 40 ಲಕ್ಷ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು, ಅದು ಸಿನಿಮಾ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿದ್ದಂತ ಹಣನ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಅಥವಾ ಈ ಕೊಲೆ ಆದಮೇಲೆ ಡೀಲ್ ಮಾಡೋದಕ್ಕೆ ಅಂದರೆ ಈ ತನ್ನ ಹೆಸರು ಬರಬಾರ್ದು, ಏನೋ ಒಂದು ಕೇಸಲ್ಲಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಡೀಲ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರೀಗ ತನಿಖೆಗೆ ಇಳಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ. ಇನ್ನು ಉಳಿದಂತ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ರೆ, ದರ್ಶನ್ ವಿಷಯವಾಗಿ ಹಣದ ಮೂಲ ಪತ್ತೆಗಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ನಡೆಸ್ತಾರೆ. ಈ ಕೊಲೆ ಕೇಸ್ನಲ್ಲಿ ಡೀಲ್ಗೋಸ್ಕರನೇ 70 ಲಕ್ಷ ಹಣವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲಿ 30 ಲಕ್ಷ ನಾನೇ ಕೊಟ್ಟಿದ್ದೀನಿ ಅಂತ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತ ಹಣ 40 ಲಕ್ಷ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು, ಅದು ಸಿನಿಮಾ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿದ್ದಂತ ಹಣನ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಅಥವಾ ಈ ಕೊಲೆ ಆದಮೇಲೆ ಡೀಲ್ ಮಾಡೋದಕ್ಕೆ ಅಂದರೆ ಈ ತನ್ನ ಹೆಸರು ಬರಬಾರ್ದು, ಏನೋ ಒಂದು ಕೇಸಲ್ಲಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಡೀಲ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರೀಗ ತನಿಖೆಗೆ ಇಳಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ. ಇನ್ನು ಉಳಿದಂತ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ರೆ, ದರ್ಶನ್ ವಿಷಯವಾಗಿ ಹಣದ ಮೂಲ ಪತ್ತೆಗಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ನಡೆಸ್ತಾರೆ. ಈ ಕೊಲೆ ಕೇಸ್ನಲ್ಲಿ ಡೀಲ್ಗೋಸ್ಕರನೇ 70 ಲಕ್ಷ ಹಣವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲಿ 30 ಲಕ್ಷ ನಾನೇ ಕೊಟ್ಟಿದ್ದೀನಿ ಅಂತ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತ ಹಣ 40 ಲಕ್ಷ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು, ಅದು ಸಿನಿಮಾ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿದ್ದಂತ ಹಣನ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಅಥವಾ ಈ ಕೊಲೆ ಆದಮೇಲೆ ಡೀಲ್ ಮಾಡೋದಕ್ಕೆ ಅಂದರೆ ಈ ತನ್ನ ಹೆಸರು ಬರಬಾರ್ದು, ಏನೋ ಒಂದು ಕೇಸಲ್ಲಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಡೀಲ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರೀಗ ತನಿಖೆಗೆ ಇಳಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ. ಇನ್ನು ಉಳಿದಂತ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ರೆ, ದರ್ಶನ್ ವಿಷಯವಾಗಿ ಹಣದ ಮೂಲ ಪತ್ತೆಗಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ನಡೆಸ್ತಾರೆ. ಈ ಕೊಲೆ ಕೇಸ್ನಲ್ಲಿ ಡೀಲ್ಗೋಸ್ಕರನೇ 70 ಲಕ್ಷ ಹಣವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲಿ 30 ಲಕ್ಷ ನಾನೇ ಕೊಟ್ಟಿದ್ದೀನಿ ಅಂತ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತ ಹಣ 40 ಲಕ್ಷ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು, ಅದು ಸಿನಿಮಾ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿದ್ದಂತ ಹಣನ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಅಥವಾ ಈ ಕೊಲೆ ಆದಮೇಲೆ ಡೀಲ್ ಮಾಡೋದಕ್ಕೆ ಅಂದರೆ ಈ ತನ್ನ ಹೆಸರು ಬರಬಾರ್ದು, ಏನೋ ಒಂದು ಕೇಸಲ್ಲಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಡೀಲ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರೀಗ ತನಿಖೆಗೆ ಇಳಿದಿದ್ದಾರೆ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.